ನಾನೇ ಫೋನ್ ಮಾಡಿ ಎಲ್ಲಾ ವಿಷಯನೂ ಹೇಳಿರ್ತೀನಿ. ಎಲ್ಲಾ ವಿಷಯನೂ ಹೇಳದ್ ನಂತರ ಎಲ್ಲಾ ವಿಷಯ ಅಂದ್ರೆ ಏನೇನಿರುತ್ತೆ ಇರೋ ಮನು ಏನೇನ್ ಮಾಡ್ದ ಡೇ 1 ಇಂದ ಅದು ಪ್ರತಿ ಒಂದನ್ನು ನಾನು ಹೇಳ್ತೀನಿ. ಪ್ರತಿಯೊಂದು ಮನೋರ್ ವೈಫ್ ಜೊತೆಗೆ ನೀವು ಶೇರ್ ಮಾಡ್ಕೊಳ್ತೀರಿ? ಶೇರ್ ಮಾಡ್ಕೋತೀನಿ. ಶೇರ್ ಮಾಡ್ಕೊಂಡ ನಂತರ ಆಕೆ ಏನು ಮಾತಾಡ್ಲಿಲ್ಲ. ಅದಾದ್ಮೇಲೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋಗಿದ್ದೆ. ಏಪ್ರಿಲ್ 18ನೇ ತಾರೀಕು ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀನಿ. ಹೋದಾಗ ಆಕೆನೂ ಕೂಡ ಇವನ್ ಕಾರಲ್ಲಿ ದರ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಅವಳನ್ನೂ ಕಾರಲ್ಲಿ ಕೂಡಿಸ್ಕೊತಾನೆ. ಆಕೆನೂ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಿದ್ಲು ನನ್ನ ಮೇಲೆ. ದೌರ್ಜನ್ಯ ಮಾಡಿ ಕೆಟ್ಟ ಮಾತೆಲ್ಲ ಆಡಿ ಅವತ್ತು ನನ್ನ ಕಂಪ್ಲೇಂಟ್ ಕೊಡ್ದಂಗೆ ತಡಿತಾರೆ. ಯಾಕೆ ಬಂದು ತಡಿಬೇಕಾಗಿತ್ತು ಆಕೆ? ಈಗ ಅವಳಿಗೆ ಲೀಗಲ್ ರೈಟ್ಸ್ ಇದೆ. ಮೊದಲನೇ ಹೆಂಡತಿಗೆ ವಿಷಯ ಗೊತ್ತಾಯ್ತು, ಗೊತ್ತಿಲ್ಲ ಅಂತಲೇ ಇಟ್ಕೊಳ್ಳಿ. ಗೊತ್ತಿಲ್ಲ ಅಂದಿದ್ದಿದ್ರೆ ಅವಳಿಗೆ ಕಂಪ್ಲೇಂಟ್ ಕೊಡೋ ರೈಟ್ಸ್ ಇತ್ತಾ ಇಲ್ವಾ? ಅಲ್ಲ, ಒಂದ್ ಹೆಣ್ಮಗಳು ಒಪ್ಕೊಂತಾಳ ಆತರ? ಗೊತ್ತಿಲ್ಲ ಮೇಡಮ್. ಒಂದ್ ಹೆಣ್ಮಗಳು ಈಗ ನನ್ನ ಗಂಡನ ನಾನು ಯಾರಿಗೂ ಬಿಡ್ಕೊಡ್ಬಾರ್ದು ಅನ್ನೋ ಒಂದ್ ಇದಿರುತ್ತೆ, ಆಯ್ತಾ? ಆಕೆ ಹೆಂಗಿದ್ರು ನಂಗೆ ಗೊತ್ತಿಲ್ಲ. ಅಂದ್ರೆ ಗಂಡ ಅಂದ್ರೆ ನನಗ್ ಸೀಮಿತ, ನನ್ ಗಂಡ ನನಗಿರ್ಬೇಕು ಅನ್ನೋದು ಬಹಳ ಒಂದು ಪೊಸೆಸಿವ್ನೆಸ್ ಇರುತ್ತೆ. ಗಂಡನ ಮೇಲೆ ಪ್ರೀತಿ ಇದ್ದವ್ರು ಹಂಗಿರ್ತಾರೆ. ಹಾಗಾದ್ರೆ ಅವ್ರಿಬ್ರು ಮಧ್ಯೆ ಪ್ರೀತಿನೇ ಇರ್ಲಿಲ್ವಾ ಹಂಗಂದ್ರೆ? ಗೊತ್ತಿಲ್ಲ ಮೇಡಮ್. ಆಕೆ ಮತ್ತೆ ಆತ ಇಬ್ರು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ನನ್ ಗಂಡ ಹೊರಗಡೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಮನೆಗೆ ದುಡ್ಡು ತಂದ್ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು.